ಒಂದು ವಾರದಲ್ಲಿ DNA ಟೆಸ್ಟ್ ರಿಪೋರ್ಟ್ ಬರುತ್ತೆ. ಒಂದು ವಾರಗಳ ಕಾಲ ಸಮಯ ಬೇಕು. ಹಾಗಾದರೆ ಹೇಗೆ ನಡೆಯುತ್ತೆ ಈ ಟೆಸ್ಟು, ಏನಿದು DNA ಟೆಸ್ಟು, ಯಾವೆಲ್ಲ ಸ್ಯಾಂಪಲ್ಗಳನ್ನು ಟೆಸ್ಟಿಗೆ ಒಳಪಡಿಸ್ತಾರೆ ನೋಡ್ತಾ ಹೋಗೋಣ. ಇಷ್ಟೊತ್ತು ನೋಡಿದ್ವಿ ರಕ್ತ ಮತ್ತು ತಲೆ ಕೂದಲು ಅಂತ. ಕೊಲೆ ಮಾಡೋ ಸಮಯದಲ್ಲಿ ಡ್ರಗ್ಸ್ ಸೇವಿಸಿದ್ರ ಅಂತ ಪರೀಕ್ಷೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಸೊ ಕೂದಲಿನ ಮುಖಾಂತರ ಡ್ರಗ್ಸ್ ಸೇವನೆಯನ್ನು ಪತ್ತೆ ಹಚ್ತಾರೆ ತಜ್ಞರು. ಅದು ಬಹಳ ಪ್ರಮುಖ ಎವಿಡೆನ್ಸ್. ಕೂದಲು ಡ್ರಗ್ಸ್ ಸೇವನೆ ಆಗಿದ್ರೆ ಡಿ ಗ್ಯಾಂಗ್ಗೆ ಸಂಕಷ್ಟ ಮತ್ತಷ್ಟು ಜಾಸ್ತಿ. ಸಂಕಷ್ಟ ಆಲ್ರೆಡಿ ಅವರಿಗೆ ಎದುರಿಸ್ತಾ ಇದ್ದಾರೆ, ಫೇಸ್ ಮಾಡ್ತಾ ಇದ್ದಾರೆ ಇಡೀ ಟೀಮ್. ಇವತ್ತು ಕರೆದುಕೊಂಡು ಹೋಗಿ ಒಂದು ಬ್ಲಡ್ ಸ್ಯಾಂಪಲನ್ನು ತಗೊಳ್ತಾರೆ. ಈಗ ಎಕ್ಸಾಂಪಲ್ ಡಯಾಬಿಟೀಸ್ಗೆ ಶುಗರ್ನ ತಗೊಳ್ತಾರಲ್ಲ, ಆ ರೀತಿಯಾಗಿ ಬ್ಲಡ್ ಸ್ಯಾಂಪಲ್ನ ಸ್ವಲ್ಪ ತಗೊಳ್ತಾರೆ, ಟೆಸ್ಟ್ ಮಾಡ್ತಾರೆ. ಅದರಲ್ಲೂ ಸರಿಯಾಗಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕೂದಲನ್ನು ತಗೊಳ್ತಾರೆ. ಕೂದಲಿನ ಮಾದರಿಯನ್ನು ತಗೊಂಡು ಟೆಸ್ಟಿಗೆ ಒಳಪಡಿಸ್ತಾರೆ. ಆರೋಪಿಗಳ ರಕ್ತ ಮತ್ತು ಕೂದಲಿನ ಮಾದರಿಯನ್ನು ಸಂಗ್ರಹ ಮಾಡ್ತಾರೆ. ಹೇಗೆ ನಡೆಯುತ್ತಪ್ಪ ಈ DNA ಟೆಸ್ಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದ ರಕ್ತ ಮತ್ತು ಕೂದಲಿಗೆ ಇದು ಹೋಲಿಕೆ ಆಗುತ್ತಾ ಅಂತ ಕೂಡ ಗಮನಿಸ್ತಾರೆ. ಇವತ್ತು DNA ಟೆಸ್ಟನ್ನು ನಡೆಸೋ ಕರ್ಕೊಂಡು ಹೋಗ್ತಾ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ. ಮೃತ ವ್ಯಕ್ತಿಯ ದೇಹದ ಮೇಲೆ ಇರುವಂತಹ ರಕ್ತಕ್ಕೆ ಹೋಲಿಕೆ ಮಾಡ್ತಾರೆ. DNA ಟೆಸ್ಟ್ ಹೇಗೆ ನಡೆಯುತ್ತೆ ಅಂತ. ಮೃತ ವ್ಯಕ್ತಿಯ ಬೆರಳುಗಳಲ್ಲಿ ಕೂದಲು ಇದ್ದರೆ ಅದನ್ನು ಕೂಡ ಹೋಲಿಕೆ ಮಾಡಿ ನೋಡ್ತಾರೆ. ದರ್ಶನ್ ಗ್ಯಾಂಗ್ಗೆ ಇದೆಲ್ಲದರೂ ಪಾಸಿಟಿವ್ ಅನ್ನುವಂಥದ್ದು ಬಂದುಬಿಟ್ರೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುತ್ತೆ. ಕೊಲೆಯಾದಂತಹ ಸ್ಥಳದಲ್ಲಿನ ಕೂದಲು ಮತ್ತು ರಕ್ತವನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ತಾರೆ. ಮೃತ ವ್ಯಕ್ತಿಯ ಮೇಲಿರೋ ರಕ್ತ ಮತ್ತು ಕೂದಲಿಗೆ ಇದು ಮ್ಯಾಚ್ ಆದರೆ ದರ್ಶನ್ ಗ್ಯಾಂಗ್ಗೆ ಸಂಕಷ್ಟ.